ಮೀಸಲಾತಿಯ ತುಫಾನ್ ಈಗ ಎದ್ದಿದೆ. ಕಳೆದ 9-10 ವರ್ಷಗಳಿಂದಲೂ ಕೂಡ ನರೇಂದ್ರ ಮೋದಿ ಅವರು ಯಾವತ್ತೂ ಕೂಡ ಈ ವಿಚಾರದಲ್ಲಿ ಚರ್ಚೆಗೆ ತಂದಿರಲಿಲ್ಲ. ಚುನಾವಣೆಯ ಸಂದರ್ಭದಲ್ಲಿ ಮುಸ್ಲಿಂ ಅನ್ನುವಂಥದ್ದು, ಹಿಂದೂ ಅನ್ನುವಂಥದ್ದು, ಇನ್ನುಳಿದಂಥ ಎಲ್ಲ ವಿಚಾರಗಳನ್ನು ಮಾತನಾಡ್ತಾ ಇದ್ರು. ಮೊಟ್ಟ ಮೊದಲನೇ ಬಾರಿಗೆ ಈಗ ಮುಸ್ಲಿಂ ಅನ್ನುವಂಥ ವಿಚಾರ ತಂದಿಟ್ರು. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಮೀಸಲಾತಿಯ ವಿಚಾರ ಮುಸ್ಲಿಮರಿಗೆ ಒಬಿಸಿಯಿಂದ ಕಿತ್ಕೊಂಡು ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೇರವಾಗಿ ವಾಗ್ದಾಳಿಯನ್ನ ಮಾಡಿದ್ರು. ಸೊ ಎಲ್ಲವೂ ಕೂಡ ಈಗ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ. ಯಾಕೆ ಈ ರೀತಿಯಾಗಿ ಪ್ರಧಾನಿಗಳು ಮಾತನಾಡ್ತಾ ಇದ್ದಾರೆ ಅಂತ. ಧರ್ಮಾಧಾರಿತ ಮತಯುದ್ಧಕ್ಕೆ ಈಗ ಅಖಾಡ ಸಿದ್ಧವಾಗಿದೆಯಾ? ಬಿರುಗಾಳಿ ಎಬ್ಬಿಸಿದೆ ಈಗ ಮುಸ್ಲಿಂ ಮೀಸಲಾತಿಯ ವಿವಾದ. ಬಿಜೆಪಿಯ ಚುನಾವಣಾ ಅಜೆಂಡಾ ಮುಸ್ಲಿಂ ಮೀಸಲಾತಿ ಆಗೋಗಿದೆಯಾ? ಈಗ ಹೋದಲ್ಲೆಲ್ಲ ಇದೇ ವಿಚಾರವನ್ನ ಪ್ರಸ್ತಾಪಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು. ಮುಸ್ಲಿಂ ಮೀಸಲಾತಿ, ಕಾಂಗ್ರೆಸ್ ವಿರುದ್ಧ ಮೋದಿ ಅವರು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ಶುರು ಮಾಡಿದ್ದು ಹಂಚಿಕೆಯ ವಿಚಾರ, ಆಸ್ತಿಯನ್ನ ಹಂಚಿಕೆಯ ವಿಚಾರದಲ್ಲಿ ಮಾತನಾಡ್ತಾ ಇದ್ದಾರೆ. ಅದನ್ನ ತೆಗೆದುಕೊಂಡು ಮುಸ್ಲಿಮರಿಗೆ ಕೊಟ್ಟು ಬಿಡುತ್ತಾರೆ, ಹೆಚ್ಚಿನ ಮಕ್ಕಳಿರುವಂತವರಿಗೆ ಅನ್ನುವಂಥ ಶಬ್ದವನ್ನ ಪ್ರಧಾನಿಗಳು ಬಳಕೆಯನ್ನ ಮಾಡಿದರು. ಅದಾದ ನಂತರ ನೇರವಾಗಿ ಬರ್ತಾ ಇದ್ದು ಈಗ ಒಬಿಸಿಯನ್ನ ಟಾರ್ಗೆಟ್ ಇಟ್ಕೊಂಡು ಮುಸ್ಲಿಮರ ಮೇಲೆ ಗನ್ನನ್ನ ಹೊಡಿತಾ ಇರುವಂತ ರೀತಿ. ಯಾಕೆ ಈ ಸಬ್ಜೆಕ್ಟಿಗೆ ಬರ್ತಾ ಇದ್ದಾರೆ ಪ್ರಧಾನಿಗಳು? ಕಾಂಗ್ರೆಸ್ ಹೇಳ್ತಾ ಇದೆ ಇದು ಹತಾಶೆಯಿಂದಾಗಿ ಹೇಳ್ತಾ ಇದ್ದಾರೆ, ಸೋಲಿನ ಭೀತಿಯಿಂದಾಗಿ ಹೀಗೆ ಹೇಳ್ತಾ ಇದ್ದಾರೆ ಅಂತ. ಬಿಜೆಪಿ ಹೇಳ್ತಾ ಇದೆ ಇರೋದನ್ನ ನೇರವಾಗಿ ಹೇಳ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಮೋದಿಯ ಮುಸ್ಲಿಂ ಮೀಸಲಾತಿಯ ಬಾಣ ರಣಕಣದಲ್ಲಿ ಈಗ ತೂಫಾನನ್ನ ಎಬ್ಬಿಸಿದೆ. ಒಬಿಸಿ ಮೀಸಲಾತಿ ಮುಸ್ಲಿಮರಿಗೆ ಮೋದಿ ಸರಣಿ ವಾಗ್ಬಾಣವನ್ನ ಬಿಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ನಿಂದ ಒಬಿಸಿ ಮೀಸಲಾತಿ ಮುಸ್ಲಿಮರಿಗೆ ಹಂಚಿಕೆ ಅಂತ ಮೋದಿ ಅವರು ಹೇಳಿದರು. ಎಸ್ಸಿ ಎಸ್ಟಿ ಒಬಿಸಿ ಮೀಸಲಾತಿ ಕಿತ್ತು ಮುಸ್ಲಿಮರಿಗೆ ಕೊಡ್ತಾ ಇದ್ದಾರೆ ಎನ್ನುವಂತ ಆರೋಪವನ್ನ ಮಾಡಿದ್ದಾರೆ. ಮೊನ್ನೆಯಿಂದಲೂ ಪ್ರಚಾರದಲ್ಲಿ ಇದನ್ನೇ ಒತ್ತಿ ಹೇಳ್ತಾ ಇದ್ದಾರೆ ಮೋದಿ ಅವರು. ಅನ್ಯ ರಾಜ್ಯಗಳ ಪ್ರಚಾರದಲ್ಲೂ ಕೂಡ ಕರ್ನಾಟಕದ ಮೀಸಲಾತಿಯ ವಿಚಾರವನ್ನ ಪ್ರಸ್ತಾಪಿಸಿ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಬಂದ್ರು ಈ ಪರಿಸ್ಥಿತಿ? ಯಾಕೆ ಈ ಹೇಳಿಕೆ? ಇದು ಯಾವ ಸ್ಟ್ರಾಟರ್ಜಿ? ಉಳಿದಂತ ಬಿಜೆಪಿ ನಾಯಕರು ಅನೇಕರು ಹಿಂದೂ ಮುಸ್ಲಿಂ ವಿಚಾರಗಳಲ್ಲಿ ಮಾತನಾಡ್ತಾ ಇದ್ರು. ಅದೇ ಮೋದಿ ಅವರು ಈ ವಿಚಾರವನ್ನ ಮಾತನಾಡ್ತಾ ಇರಲಿಲ್ಲ. ಅವರೇ ಅಖಾಡಕ್ಕಿಳಿದು ಮಾತನಾಡ್ತಾ ಇರೋ ಉದ್ದೇಶ ಏನು? ಮತಗಳ ಕ್ರೋಢೀಕರಣಕ್ಕೋಸ್ಕರ 400 ದಾಟಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿರೋದ್ರಿಂದ ಈ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಇಲ್ಲ ಮೊದಲನೇ ಹಂತದಲ್ಲಿ ಆದಂಥ ಮತದಾನದಲ್ಲಿ ಏನಾದರೂ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗಿ ಈ ರೀತಿಯಾಗಿ ಮಾತನಾಡ್ತಾ ಇದ್ರೆ ಎಲ್ಲವೂ ಕೂಡ ಚರ್ಚೆಗೆ ಬರ್ತಾ ಇದೆ. ಗೊತ್ತಿಲ್ಲ, ಅದನ್ನ ಚರ್ಚೆಗೆ ಒಳಪಡಿಸೋಣ. ಮೊದಲನೇದಾಗಿ ಏನ್ ಮಾತನಾಡಿದ್ದಾರೆ ಅನ್ನೋದನ್ನ ನೋಡೋಣ. एससी एसटी के रिजर्वेशन में से कमी करके मुसलमानों को रिजर्वेशन देने का प्रयास, जब कर्नाटका की बीजेपी सरकार ने जब हमें मौका मिला तो हमने पहला काम किया, उन्होंने जो एससी एसटी से छीन करके मुस्लिम कोटा निकाला था उसको हमने खत्म कर दिया और जिनका हक था उनका हित सुरक्षित रखा. ಮತಗಳ ಕ್ರೋಢೀಕರಣ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ರೆ. ಇನ್ನು ದೇಶಾದ್ಯಂತ ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಇದೇ ಮುಸ್ಲಿಂ ಮೀಸಲಾತಿಯ ವಿಚಾರ. ಒಬಿಸಿ ಮೀಸಲಾತಿ ಅಡಿಯಲ್ಲಿ ಮುಸ್ಲಿಮರನ್ನ ಸೇರಿಸಲಾಗ್ತಾ ಇದೆ. ಕರ್ನಾಟಕದಲ್ಲಿ ಧರ್ಮಾಧಾರಿತ ಮೀಸಲಾತಿಗೆ ಕಾಂಗ್ರೆಸ್ ಮುಂದಾಗಿದೆ ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಈಗ ನೇರವಾಗಿ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಮೋದಿ ಅವರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ದೇಶಾದ್ಯಂತ ಕರ್ನಾಟಕ ಮಾಡೆಲ್ ಜಾರಿ ಮಾಡ್ತಾರೆ ಅನ್ನುವಂತ ವಾಗ್ದಾಳಿಯನ್ನ ಪ್ರಧಾನಿ ಮೋದಿ ಅವರು ಮಾಡಿರೋದು. ಸೊ ಈ ನೇರವಾಗಿರುವಂತಹ ವಾಗ್ದಾಳಿಗೆ ಈಗ ಅಖಾಡದಲ್ಲಿ ಪ್ರಧಾನಿಗಳೇ ಇಳಿದಿರೋದು ಬಹಳ ಚರ್ಚೆಯಲ್ಲಿದೆ. ಒಂದು ರೀತಿ ಟಾಕ್ ಅಲ್ಲಿ ಬಂದು ಕೂತ್ಕೊಂಡಿದೆ ಈಗ ಮುಸ್ಲಿಂ ಮೀಸಲಾತಿಯ ವಿಚಾರ. ಒಬಿಸಿಯ ಮತ ಸೆಳೆಯೋದು, ಎಸ್ಸಿ ಎಸ್ಟಿ ಮತಗಳನ್ನ ಸೆಳೆಯೋದು, ಆ ವೋಟ್ ಬ್ಯಾಂಕ್ ಅನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳೋಕ್ಕೋಸ್ಕರ ಮುಸ್ಲಿಮರ ಮೇಲೆ ಟಾರ್ಗೆಟ್ ಅನ್ನ ಮಾಡ್ತಾ ಇರೋದು ಅಥವಾ ನಿಜವಾಗಿಯೂ ಹೀಗೆ ಆಗಿದೆಯಾ? ಚರ್ಚೆಗೊಳಪಡಿಸೋಣ. ಏನ್ ಮಾತಾಡಿದಾರೆ ನೋಡಿ. सरकार ने कर्नाटका में जितने भी मुस्लिम समाज के लोग हैं बस सिर्फ मुसलमान होना चाहिए, तो उन्होंने रातों रात एक कागज निकालकर हस्ताक्षर करके उन सबको ओबीसी घोषित कर दिया कि ओबीसी समाज को जो आरक्षण मिलता था वो लूट करके उनको दे दिया. ಸೊ ಪ್ರಧಾನಿಗಳು ಈ ರೀತಿಯಾಗಿ ಮಾತನಾಡ್ತಾ ಇದ್ದಂತೆ ಸಿದ್ದರಾಮಯ್ಯನವರು ಕೂಡ ನೇರವಾಗಿ ಅಖಾಡಕ್ಕೆ ಇಳಿದ್ರು. ಅವರು ಕೂಡ ಹೇಳಿದ್ರು ಸುಳ್ಳು ಹೇಳ್ತಾ ಇದ್ದಾರೆ ಮೋದಿ ಅವರು ಅಂತ ಹೇಳಿ. ಸೊ ಫ್ಯಾಕ್ಟ್ ಚೆಕ್ ಏನು ಅಂತ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ.
ಮೋದಿ ಹೇಳಿಕೆ ಬರೀ ಹಸಿ ಸುಳ್ಳು, ಹತಾಶೆಯ ಪ್ರತೀಕ ಅಂತೆಲ್ಲ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೀಸಲಾತಿಯನ್ನ ಕಿತ್ತು ಮುಸ್ಲಿಮರಿಗೆ ನೀಡೋದಾಗಿ ಕಾಂಗ್ರೆಸ್ ಎಲ್ಲಿ ಹೇಳಿದೆ ರೀ ಅಂತ ಅವರು ಹೇಳ್ತಾ ಇರೋದು. ಸಂವಿಧಾನದತ್ತ ಮೀಸಲಾತಿಯನ್ನ ಮನಬಂದಂತೆ ಬದಲಾಯಿಸೋಕೆ ಸಾಧ್ಯನೇ ಇಲ್ಲ. ಸೋಲಿನ ಭೀತಿಯಿಂದ ಮೋದಿ ಅವರು ಜನರ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. % ರಿಸರ್ವೇಷನ್ ಇತ್ತಲ್ಲ, ಸುಮಾರು ಮೋರ್ ದೆನ್ 20 ಇಯರ್ಸ್ ಇಂದ 28 ವರ್ಷದಿಂದ ಇತ್ತು. 94ನೇ ಇಸ್ವಿನಲ್ಲಿ ಜಾರಿಗೆ ಬಂತು. ಚಿನ್ನಪ್ಪರೆಡ್ಡಿ ಆಯೋಗ ಶಿಫಾರಸು ಮಾಡಿತ್ತು ಮುಸಲ್ಮಾನರಿಗೆ. ಕಳೆದ ಬಿಜೆಪಿ ಸರ್ಕಾರ, ಬಸವರಾಜ ಬೊಮ್ಮಾಯಿ ಸರ್ಕಾರ ಅದನ್ನು ತೆಗೆದಾಕಿತು. ಇದೇ ಬಿಜೆಪಿ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಏನು ಹೇಳಿದೆ, ಸುಪ್ರೀಂ ಕೋರ್ಟ್ನಲ್ಲಿ ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ. ನಾವು ರಿಸರ್ವೇಷನ್ ಹೇಗಿತ್ತು ಹಾಗೆ ಮುಂದುವರಿಸ್ತೀವಿ. ಇವತ್ತು ಕೂಡ 4% ರಿಸರ್ವೇಷನ್ ಮುಂದುವರಿತಾ ಇದೆ. ಪ್ರಧಾನಮಂತ್ರಿಗಳು ಬಹಳ ಹತಾಶ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ತಮಿಳುನಾಡಲ್ಲಿ, ಕೇರಳ, ತೆಲಂಗಾಣ ಮತ್ತು ಆಂಧ್ರ ಇವೆಲ್ಲ ಕಡೆ ಅವ್ರ ಪಕ್ಷದ ಬೇಸ್ ಇಲ್ಲ. ಕರ್ನಾಟಕದಲ್ಲಿ ಮಾತ್ರ ಅವ್ರ ಸರ್ಕಾರ ಇತ್ತು, ಆ ಸರ್ಕಾರ ಹೋಗಿದೆ. ವಾಪಸ್ ಏನಾದ್ರು ಇಲ್ಲಿ ತೆಗೆದುಕೊಳ್ಬೇಕು ಅಂತೇಳಿ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲೂ ವಿಫಲ ಆಗ್ತದೆ. ಡಬಲ್ ಡಿಜಿಟ್ ಇಲ್ಲ ಅಂತ ನನಗಾದರೂ ಹೇಳಿದ್ದೇನೆ. ಸೊ ಡಬಲ್ ಡಿಜಿಟ್ ಅವ್ರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ.